ಜಮೀರ್ ಅಹಮದ್ ಖಾನ್ ರವರು ಇವತ್ತಿಂದಿಲ್ಲ, ಅವರು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆನೂ ಸಹ ಅವರು ಯಾವ ಥರ ಜನಪರ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂತ ತಮಗೂ ಮಾಧ್ಯಮದವ್ರಿಗೆಲ್ಲ ಗೊತ್ತಿದೆ. ಯಾವುದೇ ಕೆಲಸಕ್ಕೆ ಜಮೀರ್ ಅಹಮದ್ ಖಾನ್ ರವರು ಕೈ ಇಟ್ಟರೆ ಅದು 100% ಸೂಪರ್ ಡೂಪರ್ ಸಕ್ಸಸ್ ಆಗೋದಂತೂ ಖಚಿತ, ಅದು ಬೇರೆ ಮಾತೇ ಇಲ್ಲ. ನಾವು ಸದಾ ಜಮೀರ್ ಅಹಮದ್ ಖಾನ್ ರವರು ಮಾಡೋದು ಕೆಲಸ ನೋಡಿ ನಾವು ಸದಾ ಅವ್ರ ಜೊತೆಗೆ ನಾವು ಇದ್ದೀವಿ. ಜಮೀರ್ ಅಹಮದ್ ಖಾನ್ ಅವರು ಬರೀ ಒಂದೇ ಸಮಾಜಕ್ಕೆ ಲೀಡರ್ ಅಲ್ಲ, ಬೇರೆ ಬೇರೆ ಈಗ ನೀವು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಬೆಳೆದಿರುವ ನಾಯಕರುಗಳು ನೀವು ನೋಡಿದ್ದೀರಾ. ಒಂದೊಂದು ಸಮಾಜಕ್ಕೆ ಅಂತ ಒಂದು ಐಡೆಂಟಿಫೈ ಆಗ್ತಾರೆ. ಆದರೆ ನಮಗೆ ಇವತ್ತಿನ ದಿವಸ ಹೆಮ್ಮೆದು ಮಾತು, ನಮ್ಮ ಸಮಾಜದಲ್ಲಿ ಒಬ್ಬ ಸೆಕ್ಯುಲರ್ ಮುಸ್ಲಿಂ ಎಲ್ಲ ಸಮಾಜಕ್ಕೆ ಒಬ್ಬನೇ ಲೀಡರ್ ಜಮೀರ್ ಅಹಮದ್ ಖಾನ್ ಅಂತ ನಮಗೆಲ್ಲ ಇವತ್ತಿನ ದಿವಸ ನಮಗೂ ಎಲ್ಲ ಗೊತ್ತಾಗಿದೆ. ಸೊ ಇದಕ್ಕಿಂತ ಒಂದು ಹೆಚ್ಚಾಗಿ ನಾವು ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಆ ಒಂದು ಕೆಲಸ ಜಮೀರ್ ಅಹಮದ್ ಖಾನ್ ರವರು ಮಾಡಿದ್ದಾರೆ. ಒಳ್ಳೆ ಸೆಕ್ಯುಲರ್ ಮುಸ್ಲಿಂ ಲೀಡರ್ ಅಂತ ನಾವು ಹೇಳೋಕ್ಕೆ ಇಚ್ಛೆಪಡ್ತೀವಿ. ನಾನು ಬೇರೆ ಇಲ್ಲ, ಇಮ್ರಾನ್ ಬೇರೆ ಇಲ್ಲ. ಈಗ ನಾನು MLA ಆಗೋದು ಬೇರೆ ಇಲ್ಲ, ಇಮ್ರಾನ್ MLA ಆಗೋದು ಬೇರೆ ಇಲ್ಲ. ಆ ಟೈಮಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ. ನಾನು ಇಮ್ರಾನ್ಗಿಂತ ಹೆಚ್ಚಾಗಿ ನನಗೇನಿಲ್ಲ. ಏನಕ್ಕಂದರೆ ನಾನು ಆರಿಫಣ್ಣ ಹೆಂಗಂದರೆ ಸ್ವಂತ ಅಣ್ಣ ತಂದೆ ನನಗೆ. ನಾನೊಂದು ಚಿಕ್ಕಪ್ಪ ಆಗಬೇಕು ಇಮ್ರಾನ್ಗೆ. ಅವನಿಗಿಂತ ಮಗನಿಂದ ಜಾಸ್ತಿನ ಹೆಚ್ಚಾ? MLAಗೆ ಮಗನಿಂದ ಹೆಚ್ಚಾ? ಇಮ್ರಾನ್ ದಿಲ್ಲ, ಇದು ನನ್ನ ಕಚೇರಿ, ನನ್ನ ಚಿಕ್ಕಪ್ಪ ಅಂದಮೇಲೆ ಅರ್ಥ ಮಾಡ್ಕೊಳ್ಳಿ ನೀವು. ನಮ್ಮ ಅಣ್ಣನ ಮಗ ರೀ ಅವನು, ನಾನೊಂದು ಚಿಕ್ಕಪ್ಪ ಆಗಬೇಕು, ನನ್ನ ಆಫೀಸ್ ಇದು.